ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗು. ಸಂಡೇ ಅಂದ್ರೇ ಲೇಝಿ. ಸಂಡೇ ಅನ್ನೋ ಬದಲು ಲೇಝಿ ಡೇ ಅಂತ ಇಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಡೇ ಲೇಟಾಗೆ ಸ್ಟಾರ್ಟ್ ಆಯಿತು. ನಾನು ಎದ್ದು ಟಿಫನ್ ಮಾಡೋಕ್ಕೆ ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತೆ ಹೋಗ್ಬಿಟ್ಟು ಚಿಕನೆಲ್ಲ ತೊಗೊಂಡು ಬಂದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದರು. ನಾನು ನೈಟೇ ಎಲ್ಲ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸಂಡೇಲಿ ನಮ್ಮ ಮನೇಲಿ ಬಾಕ್ಸ್ಗೆ ತುಂಬ ಜಾಸ್ತಿ ಬಾಕ್ಸಸ್ ಪ್ಯಾಕ್ ಮಾಡಬೇಕಾಗತ್ತೆ ಟಿಫನ್ನು. ಅದರಿಂದ ಬೆಳಿಗ್ಗೆನೇ ಬಗಾರ ರೈಸನ್ನು ಚಿಕನ್ ಗ್ರೇವಿ ಮಾಡೋಣ ಅಂತ ರಾತ್ರಿಯೇ ಅಂದ್ಕೊಂಡಿದ್ದೆ. ಬೆಳಿಗ್ಗೆ ನಮ್ಮ ಅತ್ತೆ ಎಲ್ಲ ತೊಗೊಂಬಂದು ಕ್ಲೀನ್ ಮಾಡಿ ಇಟ್ಟಿದ್ದರು. ನಾನು ಬೇಗ ಬೇಗ ಮಾಡಿದೆ. ನಾನು ಏನಾದರೂ ಕೆಲಸ ಮಾಡಬೇಕು ಅಂದರೆ ನನ್ನ ಮಗ ಅಲ್ಲಿದ್ದರೆ ಒಂದು ಕೆಲಸನೂ ನನಗೆ ಮಾಡೋಕ್ಕೆ ಬಿಡೋದಿಲ್ಲ. ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಅತ್ತೆ ನಮ್ಮ ಮಗನ ನೋಡ್ಕೊತಾರೆ, ನಮ್ಮ ಅತ್ತೆ ಕೆಲಸ ಮಾಡ್ತಾರೆ, ನಾನು ನನ್ನ ಮಗನ ನೋಡ್ಕೊಬೇಕು. ಯಾರಾದರೂ ಒಬ್ಬರು ಅಲ್ಲಿ ಇರಲೇಬೇಕು. ಇಲ್ಲಾಂದರೆ ಅವ್ನು ಒಂದು ಕೆಲಸನೂ ಮಾಡೋಕ್ಕೆ ಬಿಡೋಲ್ಲ. ಇಬ್ಬರು ಒಂದೇ ಸತಿನೂ ಏನೂ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಅವನ್ನ ನಮ್ಮ ಅತ್ತೆ ಆಚೆ ಕುಂಡ್ರಿಸ್ಕೊಂಡು ನೋಡ್ಕೊತಾಯಿದ್ರು. ಅಷ್ಟೊತ್ತಿಗೆ ಟಿಫನು ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಬಂದರು, ಬೇಗ ಹಾಕ್ಕೊಡು ಬಾಕ್ಸ್ಗೆ ಅಂತೇಳ್ಬಿಟ್ಟು ಅವ್ರಿಗೆ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿದ್ರು. ನಮ್ಮ ಅತ್ತೆ ಪ್ಯಾಕ್ ಮಾಡಿದ್ವಿ. ಪ್ಯಾಕ್ ಮಾಡಿದಾದ್ಮೇಲೆ ನಮ್ಮ ಹಸ್ಬೆಂಡ್ ತೊಗೊಂಡೋದ್ರು. ಆಮೇಲೆ ಮತ್ತೆ ಇನ್ನೊಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ನಮ್ಮ ಮಾವ ಕೈಯಲ್ಲಿ ಕೊಟ್ಟು ಕಳಿಸ್ದೆ. ನಮ್ಮ ಮಾವ ತೊಗೊಂಡೋದ್ರು. ಟೋಟಲಾಗಿ ನಮ್ಮ ಮನೆಯಲ್ಲಿ ಸಂಡೇ ಬಂದರೆ 5 to 6 ಬಾಕ್ಸಸ್ ಪ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಟಿಫನ್ನು ಅಷ್ಟೇ. ನಾವೆಲ್ಲರೂ ಸಂಡೇ ಆಗಿರೋದ್ರಿಂದ ಎದ್ದಿದ್ದು ಲೇಟು ಮತ್ತು ಟಿಫನ್ ತಿಂದಿದ್ದು ಲೇಟು. ಟಿಫನ್ ತಿಂದಿದ್ದಾದಮೇಲೆ ಅಷ್ಟೊತ್ತಿಗೆ ನನ್ನ ಮಗನ ಕೈಯಲ್ಲಿ ಒಂದು ಮಾವಿನ ಹಣ್ಣು ಕೊಟ್ಟಿದ್ದೆ. ಅವ್ನು ನೋಡಿದ್ರೆ ಎಲ್ಲ ಬಟ್ಟೆ ಎಲ್ಲ ಮಾಡಿಕೊಂಡು ಮನೆ ಎಲ್ಲ ಫಜೀತಿ ಮಾಡಿಟ್ಟಿದ್ದ. ಅವನಿಗೆಲ್ಲ ಕ್ಲೀನಾಗಿ ಒರೆಸಿ, ಏನೋ ಪಾಪ ಮಗು ತಿನ್ನಲಿ ಅಂತ ಕೊಟ್ಟರೆ ಅವನ ಮನೆಯೆಲ್ಲ ಗಲೀಜು ಮಾಡ್ದೆ. ಸರಿ ಅಂತ ಅವನಿಗೆ ಎಲ್ಲ ಕ್ಲೀನಾಗಿ ಒರೆಸಿ ಇದು ಮಾಡಿದೆ. ಆಮೇಲೆ ಇನ್ನೇನು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿದ್ದಾದಮೇಲೆ ಈ ಮನೆಯಲ್ಲಿ ಕ್ಲೀನಿಂಗ್ ಅನ್ನೋದಿದೆ ಅಲ್ವಾ, ಎಷ್ಟು ಸತಿ ನಾವು ಕ್ಲೀನ್ ಮಾಡ್ತಾಯಿದ್ರೂ ಮನೇಲಿ ಏನಾದರೂ ಒಂದು ಆಗ ಸದ್ಯಕ್ಕೆ ಯಾವುದಾದ್ರೂ ಒಂದು ವಸ್ತುನ ತೊಗೊಂಬಂದಿದ ತಕ್ಷಣ ಒಂದು ಕಡೆ ಹಾಕ್ಬಿಡ್ತೀವಿ. ಇವಾಗ ಸದ್ಯಕ್ಕೆ ಎತ್ತಿಡೋಕ್ಕಾಗಲ್ಲ ಅಂತ ಒಂದು ಕಡೆ ಇಟ್ಬಿಡ್ತೀವಿ. ಮತ್ತು ಕ್ಲೀನಿಂಗ್ ಅಂತ ತೊಗೊಂಡಾಗ ಫುಲ್ಲಾಗಿ ಮನೆಯಲ್ಲಿ ಕ್ಲೀನ್ ಮಾಡ್ತಾನೆ ಇರಬೇಕು. ಅದರಲ್ಲಿ ಮೇಯ್ನಾಗಿ ಬರೋ ಐಟಮ್ ಬಂದು ಕವರ್ಸು. ಈ ಕವರ್ಗಳು ಅದೆಲ್ಲಿಂದ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ತೊಗೊಂಡು ಬರ್ತಾಯಿರ್ತೀವಿ, ಇಡ್ತಾಯಿರ್ತೀವಿ, ಬೇಕು ಅಂತ ಇಡ್ತಾಯಿರ್ತೀವಿ. ನೋಡಿದ್ರೆ ಆ ಕವರ್ಗಳು, ಅಕ್ಕಿ ಚೀಲಗಳು ಫುಲ್ಲಾಗಿ ತುಂಬೋಗಿರುತ್ತೆ. ನನಗೂ ಈ ಸತಿ ಅದೇ ಆಗಿದ್ದು. ಈ ಫುಲ್ಲಾಗಿ ಮನೆಯೆಲ್ಲ ಈ ಅಕ್ಕಿ ಚೀಲಗಳು, ಕವರ್ಗಳೆಲ್ಲ ತುಂಬಿಟ್ಬಿಟ್ಟಿದ್ದೆ. ಅದೆಲ್ಲ ಕ್ಲೀನ್ ಮಾಡಿದ್ವಿ. ಆಮೇಲೆ ನನ್ನ ಮಗನಿಗೆ 2025 ಅವನು ಹುಟ್ಟಿದ್ದು. ಅವನದು 2025 ಗುರ್ತಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಫಿಂಗರ್ ಪ್ರಿಂಟ್ ಮಾಡಿದ್ವಿ. ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಹೋಗ್ತಾಯಿತ್ತು ಆ ವಿಡಿಯೋ ನೋಡಿ. ಅದು ನೋಡಿದ್ರೆ ಅದನ್ನು ಫ್ರೇಮ್ ಹಾಕ್ಸ್ಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನೂ ಮಾಡೋಕ್ಕಾಗಲಿಲ್ಲ. ಮತ್ತು ಸ್ವಲ್ಪ ನಮ್ಮ ಮನೇಲಿ ವೇಸ್ಟ್ ಈ 50 ಪೈಸೆ ಕಾಯಿನ್ಸು ಆಗ ನಾವು ಚಿಕ್ಕವರಿದ್ದಾಗ ತುಂಬ ಯೂಸ್ ಮಾಡ್ತಾಯಿದ್ವಿ. ಇವಾಗ ಎಲ್ಲೂ ಯೂಸ್ ಆಗ್ತಿಲ್ಲ. ಅದನ್ನು ಬಿಸಾಕೋಕ್ಕೂ ಮನಸ್ಸಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಒನ್ ಮೋರ್ ಥಿಂಗ್ ಹೇಳಬೇಕು. ಈಗ ಗ್ಯಾಸ್ ಪ್ರಾಬ್ಲಮ್ ತುಂಬ ಆಗಿದೆಯಲ್ಲ, ಗ್ಯಾಸ್ ಸೇವ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಿರೋ ಟಿಪ್ಸ್ ಬಂದು, ನನಗೆ ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಜನ ಇರೋದರಿಂದ 25 ದಿವಸ ಬರುತ್ತೆ ಅಷ್ಟೇ ಒಂದು ಸಿಲಿಂಡ್ರು. ಈಗ ನನಗೆ ಈ ಸತಿ 45 ಡೇಸ್ವರೆಗೂ ಬಂದಿದೆ. ಆಲ್ಮೋಸ್ಟ್ 25ಇಂದ 30 ಡೇಸ್, 1 ಮಂತ್ ಒಳಗಡೆ ನನಗೆ ಗ್ಯಾಸ್ ಮುಗಿದೋಗುತ್ತೆ. ಈ ಸತಿ 15 ಡೇಸ್ ಎಕ್ಸ್ಟ್ರಾ ಬಂದಿದೆ. ಅದೇಗೆ ಬಂತು, ನಾನೇನು ಟ್ರಿಪ್ಸ್ ಯೂಸ್ ಮಾಡಿದೆ ಅಂದರೆ, ಆ್ಯಕ್ಚುಲಿ ನಾನು ನಾರ್ಮಲಾಗಿ ಬೇಸಿಕ್ ಎಲ್ಲ ಥಿಂಗ್ಸನ್ನು ಕುಕ್ಕರಲ್ಲೇ ಯೂಸ್ ಮಾಡ್ತೀನಿ. ಪಾತ್ರೆ ಅಷ್ಟೊಂದು ಯೂಸ್ ಮಾಡಲ್ಲ. ಮುದ್ದೆ ಮಾಡೋದಕ್ಕೆ ಮಾತ್ರ ಪಾತ್ರೆ ಯೂಸ್ ಮಾಡ್ತೀವಿ. ಎಲ್ಲ ಕುಕ್ಕರಲ್ಲೇ ಯೂಸ್ ಮಾಡ್ತೀನಿ. ಕುಕ್ಕರಲ್ಲಿ ಯೂಸ್ ಮಾಡ್ತೀನಿ. ಅದರಲ್ಲಿ ಮೇನ್ ಒಂದು ಥಿಂಗ್ ಏನಂದರೆ, ನಾನೊಂದು ಕೆಟಲ್ ಇಟ್ಕೊಂಡಿದ್ದೀನಿ. ಕೆಟಲ್ ಬಂದು ನಾನು ಅರೌಂಡ್ 4 ಇಯರ್ಸ್ ಆಯಿತು ತೊಗೊಂಡದನ್ನು. 800 ರುಪೀಸ್ಗೇನೋ ತೊಗೊಂಡು ಇವಾಗ ಅರೌಂಡ್ 500 to 600 ನಿಮಗೆ ಕೆಟಲ್ ಸಿಗ್ತಾಯಿದೆ. ಆ ಕೆಟಲ್ ತೊಗೊಂಡು ನಾನು ಯೂಸ್ ಮಾಡ್ತೀನಿ. ಕೆಟಲಲ್ಲಿ ಏನೇ
ಐ ಮೀನ್ ಈಗ ಮಗುಗೆ ಸರಿ ಮಾಡಲಿ, ಗಂಜಿ ಮಾಡಲಿ, ಅನ್ನಕ್ಕೆ ಮತ್ತು ಬೇಳೆ ಬೇಯೋಕೆ ಇಡಬೇಕಾದ್ರೆ ಎಲ್ಲದಕ್ಕೂ ನಾನು ಕೆಟಲಲ್ಲಿ ನೀರು ಬಿಸಿ ಮಾಡಿ ನಾನು ಸ್ಟವ್ ಮೇಲೆ ಇಡ್ತೀನಿ. ಇದರಿಂದ ನನಗೆ ಗ್ಯಾಸ್ ತುಂಬ ಸೇವ್ ಆಗಿದೆ ಈ ಸತಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ನ. ಕೆಟಲ್ ನಿಮಗೆ ಅರೌಂಡ್ 500 to 600ಗೆಲ್ಲ ಸಿಕ್ಬಿಡುತ್ತೆ. ಆ್ಯಂಡ್ ಮುದ್ದೆ ಮಾಡಬೇಕಾದ್ರೂ ಅಷ್ಟೇ, ಅಕ್ಕಿನ ತುಂಬ ಹೊತ್ತು ನೆನೆಸಿಟ್ಟು ಆಮೇಲೆ ಈ ಬಿಸಿನೀರು ಸ್ಟವ್ ಮೇಲೆ ಇಡ್ತೀವಿ. ಆಗ ಬೇಗ ಬಾಯ್ಲ್ ಆಗುತ್ತೆ, ನಮಗೆ ಜಾಸ್ತಿ ಹೊತ್ತು ಗ್ಯಾಸ್ ಇದಾಗೋದಿಲ್ಲ. ಆ್ಯಂಡ್ ನಾನು ರೂಮೆಲ್ಲ ಕ್ಲೀನ್ ಮಾಡಿ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿಕೊಂಡು, ಇವತ್ತು ಸಂಡೇ ಅಲ್ವಾ, ನಮ್ಮ ಅಕ್ಕನ ಮನೆಗೆ ಹೋಗಬೇಕು ಅಂದ್ಕೊಂಡು ಎಲ್ಲ ರೆಡಿ ಆದ್ವಿ. ನಾನು, ನನ್ನ ನಾದಿನಿ, ನನ್ನ ಮಗಳು, ಮಗ ಇಬ್ಬರೂ. ಅಲ್ಲಿಗೆ ಹೋಗಿ ಸ್ವಲ್ಪ ನುಗ್ಗೆ ಸೊಪ್ಪಿದೆ ಅಂತಂದರು. ಹೋಗ್ಬಿಟ್ಟು ನುಗ್ಗೆ ಸೊಪ್ಪು ತೊಗೊಂಡು ಮನೆಗೆ ಬಂದು ನಾನು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡು ನುಗ್ಗೆ ಸೊಪ್ಪೆಲ್ಲ ಬಿಡಿಸಿದ್ವಿ. ಆಮೇಲೆ ಮನೆ ಹತ್ರ ಒಂದು ಚಾಟ್ಸ್ ಶಾಪ್ ಓಪನ್ ಆಗಿದೆ. ಸರಿ ಟೇಸ್ಟ್ ಹೆಂಗಿದೆ ನೋಡೋಣ ಅಂತೇಳ್ಬಿಟ್ಟು ನನ್ನ ನಾದಿನಿನ ಕಳಿಸಿ 2 ಮಸಾಲೆ ಪುರಿನೂ, 1 ಬೇಲ್ಪುರಿ ತರಿಸ್ಕೊಂಡು ತಿಂದ್ವಿ. ಸಂಡೇ ಅಷ್ಟೊತ್ತಿಗೆ ಮುಗೀತು. ಆಮೇಲೆ ನನಗೆ ಸ್ವಲ್ಪ ಅಸೈನ್ಮೆಂಟ್ ಬರೆಯೋದಿತ್ತು. ಅದನ್ನು ಬರೀಬೇಕು ಅಂದಾಗೆಲ್ಲ ನನ್ನ ಮಗ ಬಿಡೋದಿಲ್ಲ. ಸರಿ ಹೆಂಗೋ ಅವನ್ನ ಸ್ವಲ್ಪ ಸಮಾಧಾನ ಮಾಡಿಸಿ ನೋಟ್ಸ್ ಎಲ್ಲ ಬರೆದು ಇವತ್ತಿನ ಸಂಡೇನ ಈ ರೀತಿ ಮುಗೀತು ನನಗೆ ಸಂಡೇ. ನಿಮ್ಮ ಸಂಡೇ ಹೇಗಿತ್ತು ಮತ್ತು ನೀವು ಏನೇನು ಮಾಡಿದ್ರಿ ಸಂಡೇ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಫುಲ್ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ಸಂಡೇ ವ್ಲಾಗ್. ಎಲ್ರಿಗೂ ಬಾಯ್.